ಮೈಕ್ ಆನ್ ಮಾಡಿ. 1550 ಚುಕ್ಕೆ ಗುರುತಿನ ಪ್ರಶ್ನೆಯನ್ನು ನಾನು ಉಪಮುಖ್ಯಮಂತ್ರಿಗಳಿಗೆ ಕೇಳಲು ಬಯಸುತ್ತೇನೆ. ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಉತ್ತರವನ್ನು ಒದಗಿಸಿದ್ದಾರೆ, ಸರಿ ಇದೆ. ಆದರೆ ನಾನು ಕೇಳಿದ್ದು ಏತ ನೀರಾವರಿ 2 ಹಂತದಲ್ಲಿ ಆಗಬೇಕಾಗಿತ್ತು. ಇದು ಮೊದಲನೇ ಹಂತದ ಉತ್ತರ ಬಂದಿದೆ, ಆದರೆ 2ನೇ ಹಂತದ ಉತ್ತರ ಬಂದಿಲ್ಲ ಸರ್. ಇನ್ನ ಇದೆಯಾ? ಮಾತಾಡಿ. ಕ್ವಶನ್ ಮುಗೀತಾ? ಮುಗಿತು ಸರ್. ಅಧ್ಯಕ್ಷರೇ, ಇದೊಂದು ವಿಶೇಷವಾದಂಥ ಯೋಜನೆ. 2638 ಕೋಟಿ ರೂಪಾಯಿಂದ ಫಸ್ಟ್ ಸ್ಟೇಜು. ಈಗಾಗಲೇ ಕೆಲಸ ಎಲ್ಲ ಪ್ರಾರಂಭ ಆಗಿದೆ. ಇದು ವರ್ತಿ ರೇವಣಸಿದ್ದೇಶ್ವರ ಏತ ನೀರಾವರಿ ಆಲ್ಮಟ್ಟಿ ಜಲಾಶಯದ ಹಿನ್ನೀರು ಬ್ಯಾಕ್ ವಾಟರ್ 3.24 TMC 2638 ಕೋಟಿ ರೂಪಾಯಿ. ಸೊ ಈಗಾಗಲೇ ಕೆಲಸ ಕೂಡ ನಡೀತಾ ಇದೆ. ಸೊ 6000 ಕೋಟಿ ರೂಪಾಯಿಗೆ 6000 ಹೆಕ್ಟೇರ್ಗೆ ಕೆಲಸ ನಡೀತಾ ಇದೆ. ಇಲ್ಲಿ ಫೇಸ್ 2 ಬಗ್ಗೆ ಅವರು ಕೇಳ್ತಾ ಇದ್ದಾರೆ. ಅದು ದಿ ಪ್ರಾಜೆಕ್ಟ್ ವಿಚ್ ಇಸ್ ಬೆನಿಫಿಟಿಂಗ್ ಅಬೌಟ್ 10,000 ಹೆಕ್ಟೇರ್ಸ್ಗೆ ಇವ್ರ ಕಾನ್ಸ್ಟಿಟ್ಯೂನ್ಸಿಲಿ ಕೇಳ್ತಾ ಇದ್ದಾರೆ. ಇದು ಪಕ್ಕದ ಕಾನ್ಸ್ಟಿಟ್ಯೂನ್ಸಿದು. ಇದಕ್ಕೆ 2.5 TMC ನೀರು ಬೇಕು. ಇದಕ್ಕೆ ಅಪ್ರೂವಲ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇದೇನಾಗಿದೆ ಅಂತಂದರೆ, ಈ ವಾಟರ್ ಅವೈಲಬಿಲಿಟಿ ಭಾಳ ಮುಖ್ಯ. ನೀರು ಇದೆಯಾ ಇಲ್ಲ ಅನ್ನೋದು, ಅದ್ರ ಬಗ್ಗೆ ನಾವು ಸೋರ್ಸ್ ಮಾಡ್ತಾ ಇದ್ದೀವಿ. ನೀರಿಲ್ಲದೆ ಹೆಂಗೆ ಕೆಲಸ ತಗೊಳ್ಳೋದು? ಈಗ ನಮಗೆ ತಮಗೂ ಎಲ್ಲ ಗೊತ್ತಿದೆ, ಈಗ ನಮಗೆ ನೋಟಿಫಿಕೇಶನ್ ಆಗಿಲ್ಲ, ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ, ರೈಸ್ ಮಾಡೋಕ್ಕೂ ಆಗ್ತಾಯಿಲ್ಲ. ಸೊ ಅದಕ್ಕೆಲ್ಲ ನಾವೆಲ್ಲ ಫೀಸಿಬಿಲಿಟಿ ಎಲ್ಲ ನೋಡ್ತಾ ಇದ್ದೀವಿ. ಇವರಿಗೆ ಈ ಕೆಲಸ ಮಾಡಿಕೊಡ್ಬೇಕು ಅಂತೇಳಿ ನಮ್ಗೆ ಆಸಕ್ತಿ ಇದೆ. ಇದು 21,730 ಹೆಕ್ಟೇರ್ಗೆ ಇದು ಅನುಕೂಲ ಆಗ್ತದೆ. ಇವರು ಒಳ್ಳೆ ಯೋಜನೆ ಕೇಳ್ತಾ ಇದ್ದಾರೆ. ಪಕ್ಕದಲ್ಲೇ ಇದೆ, 40 ಕಿಲೋಮೀಟ್ರ್ ಅಪ್ಸ್ಟ್ರೀಮಲ್ಲಿ ಇದೆ ಇದು ಆಲ್ಮಟ್ಟಿ ಡ್ಯಾಮು ಇಂದ. ಸೊ ಇದನ್ನು ನೀರಿಂದು ಪರಿಶೀಲನೆ ಆದಮೇಲೆ ನಾವು ಕೆಲಸ ತೆಗೆದುಕೊಳ್ತೇವೆ. ಆಮೇಲೆ ಅವ್ರಿಗೂ ಗೊತ್ತಿದೆ, ಇವ್ರದ್ದೆಲ್ಲ ಹೋರಾಟದಿಂದ ಇವತ್ತು ನಾವು ಲ್ಯಾಂಡ್ ಅಕ್ವಿಷನ್ಸ್ಗೆ ಈ ಥರ್ಡ್ ಸ್ಟೇಜ್ ವಿಚಾರಕ್ಕೆ ಈಗಾಗಲೇ ಒಂದು ದೊಡ್ಡ ಡಿಸಿಷನ್ ತೊಗೊಬಿಟ್ಟಿದ್ದೀವಿ. ಸೆಂಟ್ರಲ್ ಗೌರ್ಮೆಂಟ್ ಮೇಲೂ ಕೂಡ ಇದು ನೋಟಿಫಿಕೇಶನ್ ಆಗಬೇಕು ಅಂತ ಹೇಳಿದ್ದೀವಿ. ಸೊ ಆದ ತಕ್ಷಣ ಖಂಡಿತ ಇವ್ರ ಕ್ಷೇತ್ರದಲ್ಲಿ ಆಗಲೇ ಬೇಕಾದಷ್ಟು ಪ್ರಾಜೆಕ್ಟ್ಸ್ ತೊಗೊಂಡಿದ್ದೀವಿ. ಇದನ್ನು ಕೂಡ ಮುಂದಕ್ಕೆ ನೀರು ಬಂದ ತಕ್ಷಣ, ನೀರು ಅವೈಲಬಿಲಿಟಿ ಆದ ತಕ್ಷಣ ತೆಗೆದುಕೊಳ್ತೇವೆ. ನಾನು ಉಪಮುಖ್ಯಮಂತ್ರಿಗೂ ಮುಖ್ಯಮಂತ್ರಿಗೂ ಅಭಿನಂದನೆಗಳನ್ನು ಹೇಳಿ ಇಚ್ಛೆ ಪಡ್ತಾ ಇದ್ದೀನಿ. ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ಚರ್ಚಾಣಿ ಏತ ನೀರಾವರಿಗೆ 50 ಕೋಟಿ ರೂಪಾಯಿಗಳನ್ನು ಕೊಟ್ಟು ಸ್ಕಾಡಾ ಗೇಟ್ ಕುಂಡ್ರಿಸಲಿಕ್ಕೆ ಸಹಾಯ ಮಾಡಿದ್ದೀರಿ, ಸಹಕಾರ ಮಾಡಿದ್ದೀರಿ. ಇದೊಂದು ಯೋಜನೆ ಮಾತ್ರ 2ನೇ ಹಂತದ ಯೋಜನೆ ತಗೊಳ್ಳೇಬೇಕಂತ ನನ್ನ ಬೇಡಿಕೆ ಇದೆ ಸರ್. ಯಶ್ ರಂಗನಾಥ್ ಮುಖ್ಯಮಂತ್ರಿ ಬರ್ತಾರೆ ಈಗ. ಸರ್ ಆಯ್ತು, ಮುಖ್ಯಮಂತ್ರಿ ಸಾಹೇಬರು